ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಕೊಳ್ಳೇಗಾಲದಲ್ಲಿ 7:30ಗೆ ಕಾಫಿ ಕೊಟ್ಬಿಟ್ಟು BR ಹಿಲ್ಸ್ಗೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ವ್ಯೂ ಹೇಗಿದೆ ಅಂದರೆ ಸಾಂಗಲ್ಲೇ ಹೇಳಬೇಕು. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಗೇನು ಬೆಳೆಯಲ್ಲ, ಜಗ ನಡೆಯಲು ಕಾರಣ ನಾವಲ್ಲ. ಇಲ್ಲಿ ನವಿಲುಗಳು ಕಾಣಿಸ್ತು. ನಾವು ಕಾರ್ ಇಳಿದು ಹೋಗೋಷ್ಟರಲ್ಲಿ ಫುಲ್ ದೂರ ಹೋಗ್ಬಿಟ್ಟಿತ್ತು. ಅಂದ್ರೂ ಝೂಮ್ ಮಾಡಿ ವಿಡಿಯೋ ಮಾಡಿದ್ವಿ. ಎಲ್ಲೋ ಒಂದೇ ಒಂದು ಕ್ಯಾಪ್ಚರ್ ಮಾಡಿದ್ವಿ ಅಷ್ಟೇ. ಫೈನಲಿ BR ಹಿಲ್ಸ್ಗೆ ರೀಚ್ ಆದ್ವಿ. ವೆಲ್ಕಮ್ ಟು ದ BR ಹಿಲ್ಸ್. ಹೋಗಿದ ತಕ್ಷಣ ಅಲ್ಲಿ ಆನೆ, ಕಾಡೆಮ್ಮೆ, ಹುಲಿ, ಚಿರತೆ ಕಾಣಿಸುತ್ತೆ ಅಂತ ಹಾಕಿದ್ದಾರೆ. ಆದರೆ ನಮ್ಮ ಲಕ್ ಇರಬೇಕು, ನಾವು ಹೋಗೋದು ಲೇಟ್ ಆಗೋದ್ರಿಂದ ಸೊ ಅವೆಲ್ಲ ಕಾಣಿಸ್ಲಿಲ್ಲ. ಬಟ್ ವ್ಯೂ ಮಾತ್ರ ಚೆನ್ನಾಗಿತ್ತು. ಆದರೆ ಒಂದೇ ಒಂದು ಪ್ರಾಣಿ ಮಾತ್ರ ಎಲ್ಲರಿಗೂ ಕಾಣಿಸುತ್ತೆ, ಅದೇ ಹಂದಿ. ಕಾಡಂದಿನ ಊರಂದಿನ ಅಂತ ಗೊತ್ತಿಲ್ಲ, ಬಟ್ ಹಂದಿ ಮಾತ್ರ ಎಲ್ರಿಗೂ ಕಾಣಿಸುತ್ತೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಕಾರ್ ಪಾರ್ಕ್ ಮಾಡಿಬಿಟ್ಟು ಸ್ಟೆಪ್ಸಿಂದ ಹತ್ಕೊಂಡು ಹೋಗಬೇಕು. ಸ್ಟೆಪ್ಸು ಕೌಂಟಬಲ್ಲೇ ಇದೆ, ಸೊ ಹತ್ಕೊಂಡು ಆರಾಮಾಗಿ ಹೋಗ್ಬೋದು. ಆಗಿಲ್ಲ ಅಂದರೆ ಸೈಡಲ್ಲಿ ಕಾರ್ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತೆ, ಅಲ್ಲಿಂದ ಒಂದು ಫ್ಯೂ ಸ್ಟೆಪ್ಸ್ ಇರುತ್ತೆ, ಅಲ್ಲಿಂದನೂ ಬರ್ಬೋದು. ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಸ್ಪೇಷಿಯಸ್ ಆಗಿದೆ. ಜನ ಯಾರೂ ಕಾಣಿಸ್ತಿಲ್ಲ ಅಂತ ಅನ್ಕೋಬೇಡಿ, ಜನ ಎಲ್ಲ ವ್ಯೂ ಪಾಯಿಂಟ್ ಹತ್ರ ಇರ್ತಾರೆ. ಸೀನ್ರಿ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಫೋಟೋಸು ವೀಡಿಯೋಸ್ ಅಲ್ಲೇ ತಗೊಳ್ತಾ ಇರ್ತೀವಿ. ನಾವು ಆ ಕಡೆನೇ ಹೋದ್ವಿ. ಪಾರ್ಕ್ ಥರ ಇದೆ, ಅಲ್ಲಿ ಬೆಂಚಸ್ ಎಲ್ಲ ಇದೆ. ಬೆಂಚಸ್ ಮೇಲೆ ಕುತ್ಕೊಳ್ಬೋದು, ವ್ಯೂ ಪಾಯಿಂಟ್ನ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ವ್ಯೂ ಅಂತೂ ಸಖತ್ತಾಗಿದೆ. ಜೊತೆ ಜೊತೆಯಲ್ಲಿ ಕಳೆದು ಹೋಗೋಣ ಬರುವೆಯ. ಆ ಸಾಂಗಲ್ಲಿರೋ ಥರನೇ ದಟ್ಟ ಕಾಡು, ಆದರೆ ಸಪೋರ್ಟ್ಗೆ ಗ್ರಿಲ್ಸ್ ಎಲ್ಲ ಹಾಕಿರ್ತಾರೆ, ಸೇಫ್ಟಿ ಮೆಷರ್ಸ್ ಎಲ್ಲ ಇದೆ. ಇನ್ನೊಂದು ಸೈಡ್ ಬಂದರೆ ಊರಿಂದು ವ್ಯೂ ಕಾಣಿಸುತ್ತೆ. ಊರಲ್ಲಿರೋ ಜನ ಹತ್ತೋದಕ್ಕೆ ಅಂತಲೇ ಸಪ್ರೇಟು ಸ್ಟೆಪ್ಸ್ ಇದೆ ಅಲ್ಲಿ. ಊರ ಜನ ಎಲ್ಲ ಡೈರೆಕ್ಟ್ ಅಲ್ಲಿಂದನೇ ಬರ್ಬೋದು. ತುಂಬ ಚೆನ್ನಾಗಿದೆ ವ್ಯೂ. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಾವು. ಅಲ್ಲೇ ನಿಯರ್ ಬೈ ಹೋಟ್ಲಿದ್ದು ಮಯೂರ ಹೋಟೆಲ್ಗೆ ಹೋದ್ವಿ. ನಾವು ಹೋಗಿದ್ದ ಟೈಮ್ ಹೇಗಿತ್ತಂದರೆ ಓನ್ಲಿ ಮಸಾಲೆ ದೋಸೆ, ಪಲಾವ್ ಅವೆರಡೇ ಆಪ್ಷನ್ ಇದ್ದಿದ್ದು. ಅವೆರಡೇ ತಗೊಂಡಿದ್ದಾಯಿತು. ತಿಂದ್ಬಿಟ್ಟು ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಆಯಿತು. ಆಮೇಲೆ ರಿಟರ್ನ್ ಆಗಬೇಕಾದ್ರೆ 4 ಆನೆ ಕಾಣಿಸ್ತು. 1, 2, 3, 4ನೇದು ಕ್ಯಾಮ್ರಾಗೆ ಬರಲ್ಲ ಅಂದ್ಬಿಟ್ಟು ಹಿಂದೆಗಡೆನೆ ನಿಂತ್ಕೊಬಿಡ್ತು. ಅಲ್ಲಿ ಸ್ಕೂಟಿಯಲ್ಲಿ 2 ಹುಡುಗರು ಇದ್ದರು. ಅವರು ರೇಗಿಸ್ತಾ ಇರೋದಕ್ಕೆ ಆನೆ ಮುಂದೆ ಬರ್ತಾ ಇತ್ತು. ಆ ಭಯಕ್ಕೆ ನಾವು ಸ್ವಲ್ಪ ಕಾರ್ನ ಮುಂದೆ ಹೋಗ್ತಾ ಇದ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆ ಹುಡುಗರು ರೇಗಿಸೋದಕ್ಕೆ ಆನೆ ಮುಂದೆ ಬರ್ತಾನೆ ಇತ್ತು. ಆದರೆ ಅವ್ರನ್ನೇನೂ ಮಾಡಲಿಲ್ಲ. ಅವ್ರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ಆ 2 ಆನೆನೂ ಜಸ್ಟ್ ಕ್ರಾಸ್ ಆಯಿತು. ಬಟ್ 3ನೇ ಆನೆ ಅಂತೂ ಏನು ಮಾಡ್ತು ಅಂತ ನೀವೇ ನೋಡಿ. ಇನ್ಸಲ್ಪ ಫುಲ್ ಭಯನೇ ಆಗ್ಬಿಡ್ತು. ನೆಕ್ಸ್ಟು 3 ಆನೆನೂ ಆ ಕಡೆ ಹೋಯ್ತು, 1 ಆನೆ ಮಾತ್ರ ಅಲ್ಲೇ ಇತ್ತು. ಇಲ್ಲ 3 ಹೋಯ್ತು. ಹೋಗ್ತಾ ದಾರಿಯಲ್ಲಿ ಎಳ್ನೀರನ್ನ ಕುಡಿದು ಬಿಟ್ಟು ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮೇಯ್ನ್ ಹೋಗ್ತಾನೆ ಬಜ್ಜಿ ತಿಂತೀವಿ, ಬಿಕಾಸ್ ಆ ಬಜ್ಜಿ ಅಲ್ಲೇ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಅಂತ. ತುಂಬ ರಶ್ ಇರೋದ್ರಿಂದ ಬಸ್ಸಲ್ಲಿ ಹೋಗಲಿಲ್ಲ ನಾವು. 800 ರೂಪೀಸ್ ಕೊಟ್ಟು ಜೀಪಲ್ಲಿ ಹೋದ್ವಿ. ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿರುತ್ತೆ. 10 ಮಿನಿಟ್ಸ್ ಹೋಗೋದಕ್ಕೆ, 10 ಮಿನಿಟ್ಸ್ ಬರೋದಕ್ಕೆ, ಓವರಾಲ್ 20 ಮಿನಿಟ್ಸ್ ಇರುತ್ತೆ. ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಆ ಟಿಕೆಟ್ನ ತೋರಿಸಿದ್ರೆ ಅದೇ ಜೀಪಲ್ಲೇ ಕರ್ಕೊಂಡು ಬರ್ತಾರೆ ನಮ್ಮನ್ನು. ನಾವು ಹೋಗಿದ್ದ ದಿವಸ ಫುಲ್ ರಶ್ ಇತ್ತು. ಕ್ಯೂ ಅಲ್ಲೇ ದರ್ಶನ ಮಾಡಬೇಕಾಗಿತ್ತು. ಹಾಗಾಗಿ ಅವ್ರ ಅಪ್ಪನ ಮತ್ತು
ಅವನು ಅಲ್ಲೇ ಆಡ್ಕೊಂಡಿದ್ರು. ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಿನ್ಕೊಂಡ್ಬಿಟ್ಟು ವ್ಯೂನ ಎಂಜಾಯ್ ಮಾಡಿಬಿಟ್ಟು ಅದೇ ಜೀಪಲ್ಲಿ ರಿಟರ್ನ್ ಆದ್ವಿ. ಅಲ್ಲಿಂದ ನಂಜನಗೂಡಿಗೆ ಹೋಗಬೇಕಾಗಿತ್ತು. ಆನ್ ದಿ ವೇ ಅವತ್ತು ಕನಕದಾಸರ ಜಯಂತಿ ಆಗಿರೋದ್ರಿಂದ ಅದರದ್ದು ಸೆಲೆಬ್ರೇಷನ್ಸ್ ಜೋರಾಗಿ ನಡೀತಾ ಇತ್ತು. ನಂಜನಗೂಡು ರೀಚ್ ಆಗೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು, 6 o'clock ಆಗಿತ್ತು. ಅಲ್ಲೇನು ನಡೀತು ಅಂತ ವಿಡಿಯೋ ಪೋಸ್ಟ್ ಮಾಡ್ತೀನಿ.